ಅಚ್ಚರಿಯನ್ನ ವಿಸ್ಮಯವನ್ನ ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದಿರುವವರು ಹರ್ಷ ಎಂಬುವ ವ್ಯಕ್ತಿ. ಸೊ ಏನಾಯಿತು, ಎಲ್ಲಿ ದೇವಸ್ಥಾನ ಬರುತ್ತೆ, ಪ್ರಸಂಗ ಯಾವಾಗ ನಡೀತು, ಹೇಗೆ ನಡೀತು, ಇದ್ರ ಬಗ್ಗೆ ನಾವು ಸ್ಟುಡಿಯೋಗೆ ಅವ್ರನ್ನೇ ಕರೆಸಿದ್ದೀವಿ, ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಹರ್ಷ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಯರು ಭಕ್ತರು ನೀವು. ಓಕೆ, ಏನಾಯಿತು ಆ ವಿಡಿಯೋನ ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ನೀವು? ನನ್ನ ಮಂತ್ರ ಹೇಳುವಾಗ ದೀಪ ಹಚ್ಕೊಂತು. ನಾನು ಪ್ರತಿ ವಾರ ಹೋಗ್ತಾ ಇರ್ತೀನಿ ಅಲ್ಲಿ, ಗುರುವಾರ ದೀಪ ಹಚ್ಚಕ್ಕೆ. ಓಕೆ, ಅವಾಗ ನಾನು ಸ್ವಾಮಿದು ಮಂತ್ರ ಹೇಳ್ತಿದ್ದೆ, ರಾಘವೇಂದ್ರ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮ್ಮ ಮಂತ್ರ ಹೇಳ್ತಿದ್ದೆ. ಅವಾಗ ದೀಪ ಹಚ್ಕೊಂತದ್ದು. ಮುಂಚೆ ಅದು ಹತ್ತಿರ್ಲಿಲ್ವಾ? ಇಲ್ಲ, ಅದು ಮುಂಚೆ ಆರಾಗಿತ್ತು, ಎಣ್ಣೆ ಇರಲಿಲ್ಲ ಅವಾಗ. ಓಕೆ, ಆಮೇಲೆ ತಕ್ಷಣ ಹತ್ಕೊಂತ ಏನು ಅನ್ನಿಸ್ತು ನಿಮಗೆ ಅವಾಗ? ಒಂಥರ ಮೈ ಜುಮ್ ಅನಿಸ್ತು. ಏನೋ ಒಂಥರ ಯಾರು ಇಲ್ಲೇ ಇದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ. ಏನಂದ್ರು ಸುತ್ತಮುತ್ತ ಇರೋರು? ಎಲ್ಲರೂ ಆಶ್ಚರ್ಯಪಟ್ಟರು, ಎಲ್ಲ ಮಿರಾಕಲ್ ಅಂದರು. ಏನಾದರೂ ಬೇಡಿಕೆ ಇಟ್ಕೊಂಡಿದ್ರಾ ನೀವು ಆ ಟೈಮ್ನಲ್ಲಿ? ಇಲ್ಲ, ಏನಿಲ್ಲ. ಅಥವಾ ಬರೀ ಮಂತ್ರ ಹೇಳ್ತಿದ್ದೆ, ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತ ಮಂತ್ರ ಹೇಳ್ತಿದ್ದೆ. ಅವಾಗ ಕಾಣಿಸ್ಕೊಂಡಿದ್ದು. ಎಷ್ಟು ವರ್ಷಗಳಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ? ಒಂದು ವರ್ಷ ಮುಂಚೆ ಹೋಗ್ತಿದ್ದೆ, ಒಂದು ವರ್ಷ ಅಲ್ಲಿ ಆ ಸನ್ನಿಧಿಗೆ. ಓಕೆ ಓಕೆ, ಈಗ ಆ ವಿಡಿಯೋ ನೋಡಿದ್ಮೇಲೆ ಏನು ಅನ್ನಿಸ್ತಾ ಇದೆ ನಿಮಗೆ? ನನಗೆ ಖುಷಿ ಆಗ್ತಿದೆ, ಪವಾಡ ಅನಿಸ್ತಿದೆ, ಮಿರಾಕಲ್ ಅನಿಸ್ತಿದೆ. ಎರಡೂ ದೀಪ ಮುಂಚೆ ಇರಲಿಲ್ಲ, ಹತ್ತಿರಲಿಲ್ಲ, ಆರಾಗಿತ್ತು. ಅದು ಒಂದು 9 ಗಂಟೆ 9:30 ಆಗಿತ್ತು ನೈಟು. ಓಕೆ, ರಾತ್ರಿ 9:30 ಸಮಯದಲ್ಲಿ ಅದು ದೀಪ ಹಚ್ಚೋದು ಬೆಳಿಗ್ಗೆ ಹತ್ತೆ. ಅದು ಎಣ್ಣೆ ಮುಗಿದ ಮೇಲೆ ಆರೋಗಿತ್ತು ಅದು. ಆಮೇಲೆ ಅದೇ ಹತ್ಕೊಂಡಿರೋದು. ಎರಡೂ ದೀಪ ಹತ್ಕೊಳ್ತಾ ಒಂದು ದೀಪ. ಓಕೆ, ಸರಿ. ಈಗ ರಾಯರನ್ನ ನಾವು ಸಾಮಾನ್ಯವಾಗಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತೆಲ್ಲ ಕರಿತೀವಿ. ಏನಾದರೂ ಕೇಳ್ಕೊಂಡ್ರೆ ಈಡೇರಿಸ್ತಾರೆ ಅಂತ ಆಸ್ತಿಕರ ನಂಬಿಕೆ. ಆಸ್ತಿಕರು ಅಂದರೆ ದೇವರನ್ನ ನಂಬುವಂಥವರ ನಂಬಿಕೆ. ಸೊ ಕಲಿಯುಗದಲ್ಲಾಗಿರೋ ಪವಾಡ ಅಂತಲೇ ಈ ವಿಡಿಯೋ ನೋಡಿದಾಗ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಹೌದು ಸರ್, ನಿಜ ಏನದು. ದೇವರು ಎಲ್ಲ ಮೂಲೆ ಇದ್ದಾರೆ, ರಾಘವೇಂದ್ರ ಸ್ವಾಮಿ ಎಲ್ಲೆಲ್ಲೂ ಇದ್ದಾರೆ, ಅದೇ ನಂಬಿಕೆ ಅಷ್ಟೇ. ಓಕೆ, ಇದೇ ಫಸ್ಟ್ ಟೈಮ್ ಹಿಂಗಾಗಿರೋದ ನೀವು ಹೋದಾಗ? ಎಲ್ಲೆಲ್ಲಿ ಹೋಗಿದ್ದೀರಿ ರಾಯರ ಮಠಕ್ಕೆ? ನಮ್ಮ ಕಡೆ ನಮ್ದು ಏರಿಯಾ ಒಂದಿದೆ, ಟಿ ದಾಸರ ಒಂದು ಟಿ ದಾಸರಲ್ಲಿ ಅಲ್ಲೊಂದು ಸ್ವಾಮಿ ಮಠ ಇದೆ ಒಂದು. ಅಲ್ಲಿ ಯಾವಾಗಲೂ ಅಲ್ಲಿ ಹೋಗ್ತಿದ್ದೆ. ನಾನು ಯೂಟ್ಯೂಬ್ ನೋಡ್ಕೊಂಡು ಅಲ್ಲಿ ಹೋಗಿದ್ದೆ ಅವತ್ತು, ಒಂದು ವರ್ಷ ಮುಂಚೆ ಅಲ್ಲಿ ಹೋಗ್ತಿದ್ದೆ. ಓಕೆ, ಏನು ಮಾಡ್ಕೊಂಡಿದ್ದೀರಿ ನೀವು? ನಾವು ನಮ್ದು ಬಳೆ ಅಂಗಡಿ ಇದೆ, SLN ಬ್ಯಾಂಕ್ ಸ್ಟೋರ್ ಅಂತ. ಓಕೆ, ಸರಿ. ಈಗ ರಾಯರಿಗೆ ದೇಶದಲ್ಲೇ ಒಂದು ರೀತಿ ಕೋಟಿ ಭಕ್ತರಿದ್ದಾರೆ. ಮಂತ್ರಾಲಯಕ್ಕೆ ಹೋಗ್ತಾರೆ, ಸುತ್ತಮುತ್ತ ಇರುವಂತಹ ರಾಯರ ಮಠಗಳಿಗೆ ಹಿಂಗೆ ಹೋಗೋಗಿ ಬರ್ತಾ ಇರ್ತಾರೆ. ಆ್ಯಂಡ್ ಅಂದುಕೊಂಡಿದ್ದೆಲ್ಲ ಈಡೇರಿಸ್ತಾರೆ ಗುರು ರಾಘವೇಂದ್ರರು ಅನ್ನೋ ನಂಬಿಕೆ ಕೂಡ ಇದೆ. ನೀವು ಹೆಂಗೆ ರಾಯರನ್ನ ನಂಬೋಕ್ಕಿಂತ ಮುಂಚೆ ಹೆಂಗೆ ಏನು ಪೂಜೆ ಪುನಸ್ಕಾರ ಎಲ್ಲ ಬಿಟ್ಟುಬಿಟ್ಟಿದ್ರೆ, ಅಥವಾ ಏನಾದರೂ ಕಷ್ಟ ಬಂದಾಗ ದೇವಸ್ಥಾನಕ್ಕೆ ಅಂತ ಕೈ ಮುಕ್ಕೊಂಡು ಹೋಗಿದ್ದ ನೀವು? ಫಸ್ಟ್ ಒಂದ್ಸರಿ ಹೋಗಿದ್ದೆ, ಅಲ್ಲಿ ಜಾಸ್ತಿ ಜನ ಇದ್ರು. ಸುಮ್ಮನೆ ಅನ್ಕೊಂಡಿದ್ದೆ, ಡ್ರಾಮಾ ಅನ್ಕೊಂಡಿದ್ದೆ. ನಮ್ಮ ಒಂದು 6 ತಿಂಗಳು ಹೋಗಿರ್ಲಿಲ್ಲ. ಆಮೇಲೆ ನಮ್ಮ ಮಗುಗೆ ಇದಾಗಿತ್ತು, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹೌದಾ? ಮಗುಗೆ ಆರೋಗ್ಯ ಸಮಸ್ಯೆ ಹುಟ್ಟ ತಕ್ಷಣ ಇದು NIC ಹೊಡಿಕಿದ್ರು 1 ತಿಂಗಳು. ಅವಾಗ ದೇವ್ರನ್ನ ಬೈಕೊಂಡೆ, ಬತ್ತೀನಪ್ಪ 9 ವಾರ ಬತ್ತೀನಿ, ದೀಪ ಹಚ್ತೀನಿ ಅಂತ ಹೇಳಿದ್ದೆ. ಬೈಸ್ಕೊಂಡಿದ್ರಿ? ಅವಾಗಿಂದ ಹೋಗ್ತಾ ಇದ್ದೀನಿ ನಾನು. ಓಕೆ, ದೀಪ ಹಚ್ಚಿದ್ರಾ? ದೀಪ 5 ದೀಪ ಹಚ್ತಿದ್ದೀನಿ. ಆರೋಗ್ಯ ಹೇಗಿದೆ? ಆರೋಗ್ಯ ಚೆನ್ನಾಗಿದೆ. ಇವಾಗ 3 ತಿಂಗಳು ಮಗು. ಓಕೆ ಓಕೆ, ಅದಾದ್ಮೇಲೆ ಪ್ರತಿ ಗುರುವಾರ ಹೋಗಿ ಬರ್ತೀರಿ? ಸರಿ. ಈಗ ಕೆಲವೊಬ್ರು ಇದನ್ನ ಮೌಢ್ಯದ ಪರವಾಗಿ ನಿಂತ್ಕೊಳ್ಬೇಡಿ, ಪವಾಡ ಅಲ್ಲ ಇದು ಅಂತ ಎಲ್ಲ ಮಾತಾಡ್ತಾರಲ್ಲ, ಅಂಥವ್ರುಗಳಿಗೆ ಏನು ಹೇಳ್ತೀರಿ? ಇದು ಪವಾಡನೇ, ಇದು ಸುಳ್ಳಲ್ಲ. ವಿಡಿಯೋ ತಗೊಂಡು ಎಲ್ಲಿ ಬೇಕಾದ್ರೆ ನೀವು ಟೆಸ್ಟ್ ಮಾಡಿಸ್ಕೊಳ್ಬೇಕಂದ್ರೆ ಇದು ಗ್ರಾಫಿಕ್ಸ್ ಎಡಿಟಿಂಗ್ ನಿಮಗೆ ಗೊತ್ತಾಗತ್ತದು. ಯಾವಾಗ ವಿಡಿಯೋ ಮಾಡಿದ್ದು? ಇದು ಒಂದು 15 ದಿವಸ ಮುಂಚೆ. 15 ದಿನದ ಮುಂಚೆ. ಓಕೆ, ಈಗ ವೈರಲ್ ಆಗ್ತಾ ಇದೆ ಅಲ್ವಾ ಅದು? ನಾನು ಮಂಗಳವಾರ ಅಪ್ಲೋಡ್ ಮಾಡಿದೆ ನಾನು. ಓಕೆ, ಏನಂತ ಅಪ್ಲೋಡ್ ಮಾಡಿದ್ರಿ? ಅದೇ ಸ್ವಾಮಿ ಇದು ಮಿರಾಕಲ್ ಅಂತ ಹಾಕಿದ್ದೀನಿ ಇದಕ್ಕೆ. ಓಕೆ ಓಕೆ, ನಿಮ್ಮ ಹತ್ರ ಮಾತಾಡ್ತೀನಿ ನಾನು. ಮಠದಿಂದ ಭರತ್ ಕುಮಾರ್ ಅಂತ ಒಬ್ರು ಲೈವಿಗೆ ಜಾಯ್ನ್ ಆಗ್ತಿದ್ರೆ ಮಾತಾಡಿಸ್ತೀನಿ. ಭರತ್ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಭರತ್ ಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಮಾತಾಡ್ಬೋದಾ ನೀವು? ಹಾಂ, ಕೇಳಿಸ್ತಿದೆ ಮೇಡಮ್, ನಮಸ್ತೆ. ಓಕೆ, ನಿಮ್ಮ ಮಠದ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಇವಾಗ. ಕೇಳಿಸ್ತಿದೆ ಅಂತ ಅನಿಸ್ತಾ ಇದೆ. ಕೇಳಿಸ್ತಿದೆ, ಹೇಳಿ ಮೇಡಮ್. ಹಲೋ, ಆಮೇಲೆ ಆಡಿಬಲ್ ನಾವು ಈಗ ನಿಮ್ಗೆ? ಭರತ್ ಅವರೇ, ದೀಪ ತನ್ನಿಂದ ತಾನೇ ಪ್ರಜ್ವಲಿಸೋಕೆ ತೊಡಗಿದೆ ಅಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ನಿಮ್ಮ ಅಭಿಪ್ರಾಯ ಅದಕ್ಕೆ? ಯಾ ಕೇಳಿಸ್ತಿದೆ ಮೇಡಮ್, ಹೇಳಿ.
ಹೌದು ಮೇಡಮ್, ನಾನು ಈ ದೇವಸ್ಥಾನಕ್ಕೆ ಬರೋದು 5 ಇಯರ್ಸಿಂದ ಬರ್ತಿದ್ದೀನಿ. ಸೊ ಇಲ್ಲಿ ನಾನು ಬಂದಾಗ ನನ್ನ ಹತ್ರ ಏನೂ ಇರಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಜಾಬ್ ಇಶ್ಯೂ ಇತ್ತು, ಹೆಲ್ತ್ ಇಶ್ಯೂ ಇತ್ತು. ಸೊ ಈಗ ದೇವ್ರು ನನಗೆ ತುಂಬ ಕೊಟ್ಟಿದ್ದಾನೆ. ನಾನು ಸುಮಾರು 5 ವರ್ಷದಿಂದ ಇದು ನಾನು ಫಸ್ಟ್ ಟೈಮು ದೇವ್ರಿಗೆ ಕಾಯಿ ಕಟ್ಟಿದ್ದೆ, ಆಮೇಲೆ ಹೋಮ ಮಾಡಿಸೆ. ಸೆಕೆಂಡ್ ಟೈಮು ಈಗ ಮತ್ತೆ ಕಾಯಿ ಕಟ್ಟಿದ್ದೀನಿ. ನನಗೆ ದೇವರಲ್ಲಿ ತುಂಬ ನಂಬಿಕೆ ಇದೆ. ಯಾಕಂದರೆ ನಂಬಿ ಕೆಟ್ಟವರಿಲ್ಲ ಈ ಗುರುಗಳ ಅಂತ ಹಿಂದಿನ ವರ್ಷಾಂತರಗಳಿಂದ ಗಾದೆನೇ ಇದೆ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ರಾಘವೇಂದ್ರ ಸ್ವಾಮಿಗಳಂತಲೇ ಇದೆ ಗಾದೆ. ಯಾಕಂದರೆ ದೇವ್ರು ನಮ್ಮದವ್ರ ದೇವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಇದರಲ್ಲಿ ನನಗೆ ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ದೇವ್ರು ತುಂಬ ಪವಾಡ ಮಾಡಿದ್ದಾನೆ. ನಮ್ಮ ಅಣ್ಣಂಗೆ 1 ಟೈಮ್ ಆಕ್ಸಿಡೆಂಟ್ ಆಗಿತ್ತು. ಆವಾಗ ನಾವು ಮಂತ್ರಾಲಯಕ್ಕೆ ಬರ್ತೀವಿ, ಅವನು ಮುಡಿ ಕೊಡ್ತಾನೆ ಅಂತ ಹರಕೆ ಹೊತ್ತಿದ್ವಿ. ಸೊ ದೇವ್ರವನ್ನ ಉಳಿಸ್ತಾ. ಇನ್ನೇನವನು ಇನ್ನೊಂದು ಸೆಕೆಂಡಲ್ಲಿ ಹೋಗ್ಬೇಕಿತ್ತು. ಹಾಸ್ಪಿಟ್ಲಲ್ಲಿ ವಿಪರೀತ ರಕ್ತ ಹರಿತಿತ್ತು. ನಾವು ಒಂದು ಹರಕೆ ಕಟ್ಟಿದ್ವಿ. ಸೊ ಆ ಹರಕೆ ಕಟ್ಟಿದ್ಮೇಲೆ ಅವನು ಬಚಾವಾದ. ತುಂಬ ಮಿರಾಕಲ್ಸ್ ನಡೆದಿದೆ ಮೇಡಮ್ ನನ್ನ ಲೈಫಲ್ಲಿ. ಸೊ ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ ಗುರುಗಳಿದ್ದಾರೆ. ಇಷ್ಟು ಹೇಳ್ತೀನಿ ಮೇಡಮ್, ಇದನ್ನು ನಾನು ನಂಬ್ತೀನಿ. ಓಕೆ, ಆ ವಿಡಿಯೋ ನೋಡಿದ್ರಾ ನೀವು ಒಂದ್ಸಲ? ನೋಡಿದ್ದೀನಿ. ಆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ತುಂಬ ವೈರಲ್ ಆಗಿದೆ. ಮಿರಾಕಲ್ ಅನಿಸ್ತು. ಆ್ಯಕ್ಚುಲಿ ಮಿರಾಕಲ್ಸ್ ಡೂ ಹ್ಯಾಪನ್ಸ್ ಇನ್ ಎವ್ರಿ ಒನ್ಸ್ ಲೈಫ್. ಸೊ ನಾನಿದನ್ನು ನಂಬ್ತೀನಿ ಮೇಡಮ್. ಕೆಲವರು ಹೇಳ್ತಾರೆ ಇದೆಲ್ಲ ಅನ್ನೆಸೆಸರಿ, ಬೇಕು ಅಂತ ಮಾಡ್ತಾರೆ. ಬಟ್ ನಾನಿದನ್ನು ಟ್ರಸ್ಟ್ ಮಾಡ್ತೀನಿ. ದಿಸ್ ಈಸ್ ಮೈ ಒಪಿನಿಯನ್ ಮ್ಯಾಮ್. ಎಷ್ಟು ವರ್ಷಗಳಿಂದ ರಾಯರ ಆರಾಧನೆಯಲ್ಲಿದ್ದೀರಿ ನೀವು? ಯಾಕಂದರೆ ರಾಘವೇಂದ್ರ ಸ್ವಾಮಿಗಳು ಇವತ್ತು ಮತ್ತು ನಿನ್ನೆಯಿಂದಲ್ಲ, ಸುಮಾರು ವರ್ಷಗಳು. ಮೇಡಮ್, ನಾನು 2011ಇಂದ ನಾನು ರಾಯರನ್ನ ಟ್ರಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಆವತ್ತಿಂದನೂ ನಾನು ಇದುವರೆಗೂ ದೇವ್ರು ನಂಗೆ ಸಿಕ್ಕಾಪಟ್ಟೆ ನನಗೆ ತುಂಬ ಸಹಾಯ ಮಾಡಿದ್ದಾನೆ. ಅವ್ರನ್ನ ನಾವು ಮರೆಯೋಕ್ಕಾಗಲ್ಲ. ರಾಯರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾವಾಗಲೂ ನಾನು ನೆನಪಲ್ಲೇ ಇಟ್ಕೊಂಡಿರ್ತೀವಿ. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಭರತ್ ಅವರೇ, ಹರ್ಷ ಅವರೇ, ನಾನು ಆರಂಭದಲ್ಲೇ ಹೇಳಿದಂತೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಕ್ತರಿದ್ದಾರೆ ರಾಯರಿಗೆ. ಅವ್ರು ಯಾರಿಗೂ ಈ ರೀತಿಯ ಒಂದು ದೃಶ್ಯಗಳು ಕಾಣ ಸಿಕ್ಕಿಲ್ಲ, ನಿಮಗೆ ಸಿಕ್ಕಿದೆ. ಸೊ ನೀವೆಷ್ಟು ಲಕ್ಕಿ ಅಂತ ಅನ್ಕೊಳ್ತೀರಿ? ಹೆಂಗೆ ವಿವರಿಸ್ಬೋದು ಇದನ್ನು ನಮಗೆ ನೀವು? ಅದೊಂದು ಪುಣ್ಯ ಅನ್ಸುತ್ತೆ. ನಂಗೆ ಮುಂಚೆ ಚಿಕ್ಕ ವಯಸ್ಸಿಂದ ನನಗೆ ಮೈಸೂರಮ್ಮ ದೇವ್ರು ಬರುತ್ತೆ. ಹೌದಾ? ಹಾಂ. ಓಕೆ.